ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ನಾವು ಕೊಬ್ಬರಿ ಲಡ್ಡು ಮಾಡ್ಕೊಳ್ಳೋ ವಿಧಾನ ಯಾವ ರೀತಿ ಅಂತ ನೋಡೋಣ. ನಾವಿಲ್ಲಿ ಕೊಬ್ಬರಿ ಲಡ್ಡು ಮಾಡ್ಕೊಳ್ಳಲಿಕ್ಕೆ 1.5 ಕಪ್ ಆಗುವಷ್ಟು ಹಸಿಕಾಯನ್ನೇ ತುರಿದಿಟ್ಕೊಂಡಿದ್ವಿ. ಅದೇ ಕಪ್ಪಲ್ಲಿ ನಾವಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ತಗೊಳ್ಬೇಕು. ನೀವು ತೆಳು ಬೆಲ್ಲದ ಬದಲಾಗಿ ಹೆಂಟೆ ಬೆಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಈಗ ನಾವು ಸ್ವಲ್ಪ ಪುಟಾಣಿ ಕಾಳನ್ನು ಕೂಡ ತೊಗೊಂಡಿಟ್ಕೊಂಡಿದ್ವಿ. ಈ ರೀತಿ ಪುಟಾಣಿ ಕಾಳು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ನೀವು ಪುಟಾಣಿ ಕಾಳು ಬದಲಾಗಿ ನೀವು ಶೇಂಗಾ ಕಾಳು ಇದೆಯನ್ನು ಕೂಡ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈಗ ಪುಟಾಣಿ ಕಾಳು ಮತ್ತು ಶೇಂಗಾ ಕಾಳು ಎರಡೂ ಬೇಡ ಅಂದರೆ ನೀವು ಕೇವಲ ಕಾಯಿ ಮತ್ತು ಬೆಲ್ಲ ಎರಡವನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆ ಕೂಡ ಕಾದಿದೆ. ಈ ಟೈಮಲ್ಲಿ ನಾವು ತಗೊಂಡಂತಹ ಬೆಲ್ಲವನ್ನು ಪೂರ್ತಿಯಾಗಿ ಹಾಕ್ಕೊಳ್ಬೇಕು. ನೋಡಿ, ಈಗ ಬೆಲ್ಲ ಹಾಕ್ಕೊಂಡ ನಂತರ ಒಂದು 5 ನಿಮಿಷ ಆಗಿ ಬಿಡಿ. ಈ ರೀತಿ ನೊರೆಯಾಗಿ ಬಂದ ನಂತರ ನೀವು ಇದಕ್ಕೆ ಸ್ವಲ್ಪ ಹೊಟ್ಟಿಂದ ತಿರುಗಿಕೊಳ್ಳಿ. ಇದು ಎಳೆಪಾಕ ಬರುತ್ತೆ. ನೋಡಿ, ಈಗ ಈ ಟೈಮಲ್ಲಿ ನಾವು ತಗೊಂಡಂತಹ ಹಸಿಕಾಯನ್ನೆಲ್ಲ ಹಾಕ್ಕೊಳ್ಬೇಕು. ನೋಡಿ, ಈಗ ಈ ರೀತಿ ಸ್ವಲ್ಪ ತಿರುವಿದ ನಂತರ ನೋಡಿ, ಇದು ಸ್ವಲ್ಪ ಜಾಸ್ತಿಯಾಗಿ ಬೊಬ್ಬೆಯಾಗಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ತಗೊಂಡಂತಹ ಕಾಯನ್ನೆಲ್ಲ ಹಾಕ್ಕೊಳ್ಬೇಕು. ನೀವು ಹಸಿಕಾಯಿ ಬೇಡ ಅಂದರೆ ಒಣಕಾಯಿ ಇದೆ ಅಂದರೂ ಕೂಡ ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅದು ಕೂಡ ಬಹಳ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾವು ತಗೊಂಡಂತಹ ಎಲ್ಲ ಕಾಯನ್ನು ಹಾಕೊಂಡ ನಂತರ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದಲ್ಲಿ ಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೆಲ್ಲ ಜಾಸ್ತಿ ಪಾಕ ಮಾಡಿಕೊಂಡು ಕಾಯಿ ಹಾಕ್ಕೊಂಡ್ರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಕಾಯಿ ಅಷ್ಟೊಂದು ಚೆನ್ನಾಗಿ ಬೇಯೋದಿಲ್ಲ. ಈ ರೀತಿ ಸ್ವಲ್ಪ ಎಳೆ ಪಾಕ ಬಂದಾಗ ನೀವು ಕಾಯನ್ನು ಹಾಕ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ. ತಿನ್ನಲಿಕ್ಕೂ ಕೂಡ ಬಹಳ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಈಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಕೂಡ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾವು ಉಪ್ಪು ಹಾಕೊಂಡ ನಂತರ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ತಗೊಂಡಂತಹ ಪುಟಾಣಿ ಕಾಳನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ಪುಟಾಣಿ ಕಾಳು ಬೇಡ ಅಂದರೆ ಶೇಂಗಾ ಕಾಳು ಇದೆ ಅಂತ ಕೂಡ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೀವು ಪುಟಾಣಿ ಕಾಳು ಮತ್ತು ಶೇಂಗಾ ಕಾಳು ಎರಡು ಬೇಡ ಅಂದರೆ ಕೂಡ ನೀವು ಹಾಗೆ ಕೂಡ ಕಾಯಿ ಮತ್ತು ಬೆಲ್ಲ ಎರಡನ್ನೇ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೀವು ಪುಟಾಣಿ ಕಾಳು ಅಥವಾ ಶೇಂಗಾ ಕಾಳು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ನಾವು ಪುಟಾಣಿ ಕಾಳು ಹಾಕೊಂಡ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕು. ನೀವು ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ನಾವಿಲ್ಲಿ ಕೊಬ್ಬರಿ ಹಾಕಿರೋದ್ರಿಂದ ಕೊಬ್ಬರಿಯಲ್ಲಿದ್ದಂತಹ ಎಣ್ಣೆ ಜಡ್ಡೆ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ತುಪ್ಪ ಹಾಕಿದ ನಂತರ ಅದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಬೆಲ್ಲ ಜಾಸ್ತಿ ಪಾಕ ಬಂದಾಗ ನಾವು ಕಾಯಿ ಹಾಕೊಳ್ಳೋದ್ರಿಂದ ಬೆಲ್ಲ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಆವಾಗ ಕಾಯಿ ಅಷ್ಟೊಂದು ಚೆನ್ನಾಗಿ ಬೇಯೋದಿಲ್ಲ. ನೀವು ಎಳೆ ಪಾಕ ಬಂದಾಗ ನೀವು ಕಾಯಿ ಹಾಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ. ಆವಾಗ ತಿನ್ನಲಿಕ್ಕೂ ಕೂಡ ಬಹಳ ಚೆನ್ನಾಗಿರುತ್ತೆ. ನೋಡಿ, ಈಗ ತುಪ್ಪ ಹಾಕಿದ ನಂತರ ನಾವು ಇದನ್ನು ಒಂದು 5ರಿಂದ 10 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲಡ್ಡು ಕೂಡ ಬಹಳ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಪಾತ್ರೆಗೆ ಹಾಕೊಂಡ ನಂತರ ನಾವಿದು ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಇದನ್ನು ಉಂಡೆ ಕಟ್ಕೊಳ್ಬೇಕು. ನೋಡಿ, ಈ ರೀತಿ ನಮಗೆ ಉಂಡೆ ಎಷ್ಟು ದೊಡ್ಡ ಬೇಕು ಅದಕ್ಕೆ ಅನುಸಾರವಾಗಿ ನಾವು ಮಾಡ್ಕೊಂಡಂತಹ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಕೈಯಿಂದ ಗಟ್ಟಿಯಾಗಿ ಒತ್ಕೊಳ್ತಾನೆ ಉಂಡೆ ಕಟ್ಕೊಳ್ತಾ ಹೋಗಬೇಕು. ಇದೇ ರೀತಿ ನೀವು ಎಲ್ಲವನ್ನು ಕೂಡ ಕಟ್ಕೊಂಡ್ರೆ ರುಚಿಯಾದಂತಹ ಕೊಬ್ಬರಿ ಲಡ್ಡು ರೆಡಿಯಾಗುತ್ತೆ. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿ, ಎಲ್ಲವನ್ನು ಕೂಡ ಇದೇ ರೀತಿ ಕಟ್ಕೊಂಡ್ರೆ ಆಯಿತು. ನೋಡಿ, ರುಚಿಯಾದಂತಹ ಕೊಬ್ಬರಿ ಲಡ್ಡು ರೆಡಿಯಾಗುತ್ತೆ. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ.